ಫ್ರೆಂಡ್ಸ್, ಜೀವನದಲ್ಲಿ ಎಷ್ಟೋ ಜನರು ತಮ್ಮ ಕಮ್ಯುನಿಕೇಶನ್ ಸ್ಕಿಲ್ನಿಂದಲೇ ಅಥವಾ ಮಾತನಾಡುವ ಕಲೆಯಿಂದಲೇ ಸಕ್ಸಸ್ಫುಲ್ ಆಗಿರುವುದನ್ನು ನೋಡಿರಬಹುದು. ಫ್ರೆಂಡ್ಸ್, ಒಂದು ವೇಳೆ ನೀವು ಮಾತನಾಡುವ ಕಲೆಯಲ್ಲಿ ವೀಕ್ ಆಗಿದ್ದು ನೀವು ಒಬ್ಬ ಅದ್ಭುತ ಮಾತುಗಾರನಾಗಿ ಬದುಕಲು ಬಯಸುತ್ತಿದ್ದರೆ ಈ ಒಂದು ವಿಡಿಯೋ ನಿಮಗಾಗಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಹೇಗೆ ಪವರ್ಫುಲ್ ಆಗಿ ಕಮ್ಯುನಿಕೇಶನ್ ಮಾಡಬಹುದು ಅಂತ 5 ಪಾಯಿಂಟ್ಸ್ ಗಳ ಮೂಲಕ ನೋಡುವಿರಿ. ಪಾಯಿಂಟ್ ನಂಬರ್ 1, ಡೋಂಟ್ ಯೂಸ್ 10 ವರ್ಡ್ಸ್ ವೆನ್ 3 ವಿಲ್ ಡೂ. ಹೌದು ಫ್ರೆಂಡ್ಸ್, ಪಾಯಿಂಟ್ ನಂಬರ್ 1 ಏನು ಹೇಳುತ್ತೆ ಅಂದರೆ ನೀವು ಸಾಧ್ಯವಾದಷ್ಟು ಕಡಿಮೆ ಮಾತನಾಡಲು ಪ್ರಯತ್ನಿಸಿ. ನೀವು ಎಷ್ಟು ಹೆಚ್ಚು ಶಬ್ದಗಳನ್ನು ನಿಮ್ಮ ಮಾತುಗಳಲ್ಲಿ ಬಳಸುತ್ತೀರೋ ಅಷ್ಟು ನಿಮ್ಮ ಮಾತುಗಳು ತಮ್ಮ ಬೆಲೆಯನ್ನು ಕಳೆದುಕೊಳ್ಳುತ್ತವೆ. ನೀವು ಎಷ್ಟು ಕಡಿಮೆ ಮಾತನಾಡಲು ಪ್ರಯತ್ನಿಸಬೇಕೆಂದರೆ ಜನರು ನಿಮ್ಮ ಮಾತುಗಳನ್ನು ಕೇಳಲು ಸದಾ ಪ್ರಯತ್ನಿಸಬೇಕು. ಅವರು ಹೇಗಾದರೂ ಮಾಡಿ ನಿಮ್ಮಿಂದ ಮಾತುಗಳನ್ನು ಹೊರತೆಗೆಯುವಂತೆ ಮಾಡಬೇಕು. ಪಾಯಿಂಟ್ ನಂಬರ್ 2, ಸ್ಮೈಲ್ ಎಟ್ ದ ಎಂಡ್ ಆಫ್ ಮೋಸ್ಟ್ ಆಫ್ ಯುವರ್ ಕನ್ವರ್ಸೇಷನ್. ಹೌದು ಫ್ರೆಂಡ್ಸ್, ನೀವು ಪ್ರತಿ ಕನ್ವರ್ಸೇಷನ್ ಮುಗಿಸಿದ ಮೇಲೆ ಒಂದು ಚಿಕ್ಕ ಸ್ಮೈಲ್ ನೀಡಬೇಕು. ನೀವು ನೀಡಿದ ಆ ಚಿಕ್ಕ ನಗು ಅಥವಾ ಸ್ಮೈಲ್ ನೀವು ಮುಂಚೆ ಮಾಡಿದಂತಹ ಕನ್ವರ್ಸೇಷನ್ಗೆ ಒಂದು ದೊಡ್ಡ ಹೊಳಪನ್ನು ನೀಡುತ್ತದೆ. ಒಂದು ವೇಳೆ ನಿಮ್ಮ ಕನ್ವರ್ಸೇಷನ್ ನಲ್ಲಿ ಏನಾದರೂ ತಪ್ಪಾಗಿ ಮಾತನಾಡಿದರೂ ಆ ಒಂದು ಕೊನೆಯ ನಗುವಿನ ಮೇಲೆ ಜನರ ಫೋಕಸ್ ಹೋಗುತ್ತದೆಯೇ ಹೊರತು ನೀವು ಮಾತನಾಡಿದಂತಹ ತಪ್ಪುಗಳ ಮೇಲೆ ಅಲ್ಲ. ಪಾಯಿಂಟ್ ನಂಬರ್ 3, ಸ್ಟಾಪ್ ಆಸ್ಕಿಂಗ್ ಕ್ವಶನ್ಸ್, ಇನ್ಸ್ಟೆಡ್ ಸ್ಪೀಕ್ ವಿತ್ ಸ್ಟೇಟ್ಮೆಂಟ್ಸ್. ಫ್ರೆಂಡ್ಸ್, ನೀವು ಎಷ್ಟು ಕ್ವಶನ್ಸ್ ನಿಮ್ಮ ಮುಂದಿನ ವ್ಯಕ್ತಿಗೆ ಕೇಳುತ್ತೀರೋ ಅಷ್ಟು ನಿಮ್ಮ ಮೇಲೆ ಕಂಟ್ರೋಲ್ ಅವನ ಹತ್ತಿರ ಇರುತ್ತೆ. ಅವನು ಯಾವುದೇ ರೀತಿಯ ಆನ್ಸರ್ ಮಾಡಿ ನಿಮ್ಮನ್ನು ಕಂಟ್ರೋಲ್ ನಲ್ಲಿಟ್ಟುಕೊಳ್ಳುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ನೀವು ನಿಮ್ಮ ಮಾತುಗಳನ್ನು ಕ್ವಶನ್ ಮೂಲಕ ಪ್ರಾರಂಭಿಸದೆ ನೇರವಾಗಿ ಸ್ಟೇಟ್ಮೆಂಟ್ ಗಳ ಮೂಲಕ ಪ್ರಾರಂಭಿಸಬೇಕು. ಯಾವಾಗ ನೀವು ನೇರ ಹೇಳಿಕೆಗಳಿಂದ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡುತ್ತೀರೋ ಆಗ ಆ ವ್ಯಕ್ತಿಯು ನಿಮ್ಮ ಕಂಟ್ರೋಲ್ ನಲ್ಲಿರುತ್ತಾನೆ ಮತ್ತು ನೀವು ಹೇಳಿದಂತೆ ಕೇಳಲು ಶುರು ಮಾಡುತ್ತಾನೆ. ಪಾಯಿಂಟ್ ನಂಬರ್ 4, ಟಾಕ್ ಸ್ಲೋವರ್, ದಿಸ್ ವಿಲ್ ಹೆಲ್ಪ್ ಗೆಟ್ ಯುವರ್ ಪಾಯಿಂಟ್ ಅಕ್ರಾಸ್. ಹೌದು ಫ್ರೆಂಡ್ಸ್, ನೀವು ಯಾವುದೇ ಕನ್ವರ್ಸೇಷನ್ ಮಾಡುವಾಗ ನಿಧಾನವಾಗಿ ಮಾತನಾಡುವ ಕಲೆಯನ್ನು ಬೆಳೆಸಿಕೊಳ್ಳಿ. ನೀವು ಎಷ್ಟು ನಿಧಾನವಾಗಿ ಮಾತನಾಡುತ್ತೀರೋ ಅಷ್ಟು ನಿಮ್ಮ ಮುಂದಿರುವ ಮನುಷ್ಯ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾನೆ. ಹಾಗೆಯೇ ನೀವು ನಿಧಾನವಾಗಿ ಮಾತನಾಡುವುದರಿಂದ ನಿಮ್ಮ ಮಾತುಗಳಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನು ಚೇಂಜ್ ಮಾಡಲು ಸಹ ಸಾಧ್ಯವಾಗುತ್ತದೆ. ಪಾಯಿಂಟ್ ನಂಬರ್ 5, ನೆವರ್ ಲುಕ್ ಡೌನ್, ಓನ್ಲಿ ಟು ದ ಸೈಡ್. ಹೌದು ಫ್ರೆಂಡ್ಸ್, ನೀವು ಮಾತನಾಡುವಾಗ ಅಥವಾ ಮಾತನಾಡಿದ ನಂತರ ಎಂದಿಗೂ ಕೆಳಗೆ ನೋಡಬೇಡಿ. ನೀವು ಕೆಳಗೆ ನೋಡಿದರೆ ನಿಮ್ಮ ಮಾತುಗಳಲ್ಲಿನ ತೂಕ ಕಡಿಮೆಯಾಗುತ್ತೆ. ನೀವು ಕೆಳಗೆ ನೋಡುವುದರಿಂದ ಅದು ನಿಮ್ಮ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅನ್ನು ತೋರಿಸುತ್ತೆ. ಜನರು ಯಾವಾಗಲೂ ಮಾತಿನ ನಂತರ ನಿಮ್ಮ ಕೊನೆಯ ಹಾವಭಾವವನ್ನು ನೋಡುವುದರಿಂದ ಅವರು ನಿಮ್ಮ ಮಾತುಗಳಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಅಥವಾ ಇಲ್ಲವೋ ಅಂತ ತಿಳಿದುಕೊಳ್ಳುತ್ತಾರೆ. ಫ್ರೆಂಡ್ಸ್, ಮೇಲೆ ಹೇಳಿದ ಈ 5 ಪಾಯಿಂಟ್ಸ್ ಗಳನ್ನು ನೀವು ತಪ್ಪದೇ ಪಾಲಿಸಿದರೆ ನೀವು ಕನ್ವರ್ಸೇಷನ್ ನಲ್ಲಿ ಖಂಡಿತ ಇಂಪ್ರೂವ್ ಆಗುವಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.